ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ವಿಧಾನಸಭಾ ಚುನಾವಣೆ 2028ಕ್ಕಿದೆ. ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ಈ ಚುನಾವಣೆಗೆ ಪ್ರಿಪೇರ್ ಆಗಲಿ ಪ್ರಾರಂಭ ಆಗಿಬಿಟ್ಟಿದೆ. ನಿಮ್ಗೆ ಗೊತ್ತಿದೆ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಮುಂದಿನ ಚುನಾವಣೆಯನ್ನ ಎದುರಿಸ್ತಾ ಇದೆ. ಸದ್ಯಕ್ಕೆ ಕರ್ನಾಟಕದಲ್ಲಿರುವಂತಹ ವಾತಾವರಣವನ್ನು ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದೆ. ಯಾವ ಮಟ್ಟಿಗೆ ಕರ್ನಾಟಕದ ಜನತೆ ಈಗ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾಕಾದ್ರೂ ಇವ್ರನ್ನ ನಾವು ಆರಿಸಿದೀವಿ ಅಂತ ತಿಳ್ಕೊಂಡೀಗ ತಲೆ ಚೆಚ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಗೆ ಗೊತ್ತಿದೆ, ಸದ್ಯಕ್ಕೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಕೇವಲ 2.5 ಇಂದ 3 ವರ್ಷದ ಒಳಗಡೆ ಪರಿಸ್ಥಿತಿ ಈ ರೀತಿ ಆದ್ರೆ ಇನ್ನು 2028ರ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಯಾವ ರೀತಿ ಇರಬಹುದು, ನೀವು ಜಸ್ಟ್ ಯೋಚನೆ ಮಾಡಿ. ಈಗ ನಾನು ಪ್ರಮುಖವಾಗಿ ಹೇಳಲಿಕ್ಕೆ ಹೊರಟಿರೋದು, ಮುಂದಿನ ಚುನಾವಣೆಯನ್ನ ನಾವು ಗೆಲ್ಲೇಬೇಕು ಅಂತೇಳಿ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಅದಕ್ಕಾಗಿ ಮುಂದಿನ ಚುನಾವಣೆಯಲ್ಲಿ ಕೆಲವೊಂದು ಅಚ್ಚರಿಯ ಮುಖಗಳನ್ನ ಪರಿಚಯಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ್ದಾದ್ರು ಅಚ್ಚರಿಯ ಮುಖಗಳು? ಒಂದ್ ವೇಳೆ ಬಿಜೆಪಿ ಇವರಿಗೆ ಟಿಕೆಟ್ ಏನಾದ್ರು ಕೊಟ್ರೆ ಕರ್ನಾಟಕ ಚುನಾವಣಾ ಕಣದಲ್ಲಿ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಿಮ್ ಜೊತೆ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತೆ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕ ಬಿಜೆಪಿಯಲ್ಲಿ ಒಂದು ಸಮಸ್ಯೆ ಇದೆ. ಅದೇನು ಅಂತ ಹೇಳಿದ್ರೆ ಯಡಿಯೂರಪ್ಪ ಅಂಡ್ ಸನ್ಸ್. ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮೇಲ್ ತರಲಿಕ್ಕೆ, ಅದೇ ರೀತಿಯಲ್ಲಿ ಈ ಸ್ಥಿತಿಗೆ ತರಲಿಕ್ಕೆ ಎಷ್ಟು ಹೋರಾಟ ಮಾಡಿದ್ದಾರೆ ಎಲ್ರಿಗೂ ಗೊತ್ತಿರುವಂತದ್ದು. ಆದ್ರೆ ಪುತ್ರ ವ್ಯಾಮೋಹ, ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಬಿಜೆಪಿ ಅನ್ನೋದು ತಮ್ಮ ಹಿಡಿತದಲ್ಲೇ ಇರಬೇಕು, ನಮ್ಮ ಕುಟುಂಬದ ಹಿಡಿತದಲ್ಲೇ ಇರಬೇಕು, ಈ ರೀತಿಯಾಗಿ ಯೋಚನೆ ಮಾಡುವಂತಹ ಯಡಿಯೂರಪ್ಪನವರು ತಮ್ಮ ಮಕ್ಕಳನ್ನ ಕೂಡ ರಾಜಕೀಯಕ್ಕೆ ತಂದ್ರು. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ರಾಜಕೀಯದಿಂದ ದೂರ ಸರಿದ್ರು ಕೂಡ ಅವರ ಹಿಡಿತ ಇಲ್ಲಿ ಕಮ್ಮಿ ಆಗಿಲ್ಲ. ಇದರ ಪರಿಣಾಮವಾಗಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಹೀನಾಯವಾಗಿ ಸೋತಿತ್ತು. ಆ ಸಂದರ್ಭದಲ್ಲಿ ಏನೆಲ್ಲ ಪೊಲಿಟಿಕ್ಸ್ ನಡೆದಿತ್ತು ಅನ್ನೋದು ನಿಮಗೆ ಕೂಡ ಗೊತ್ತಿದೆ. ಅದ್ರ ಬಗ್ಗೆ ನಾನು ಹೆಚ್ಚಿನ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಬಾರಿ ಬಿಜೆಪಿ ಹೈಕಮಾಂಡ್ ಭಿನ್ನವಾಗಿ ಯೋಚನೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಕರ್ನಾಟಕ ಬಿಜೆಪಿಯನ್ನ ಯಡಿಯೂರಪ್ಪನವರ ಹಿಡಿತದಿಂದ ಹೊರತರಬೇಕು, ಅದಕ್ಕಾಗಿ ಕೆಲವೊಂದು ಪ್ರಯೋಗಕ್ಕೆ ಕೈ ಹಾಕುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಯಡಿಯೂರಪ್ಪನವರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಸಮಸ್ಯೆ ಉಂಟಾಗಲ್ವಾ? ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ್ ಮತ ಬಿಜೆಪಿಯಿಂದ ದೂರ ಸರಿಬಹುದಲ್ಲ, ಈ ರೀತಿಯಾಗಿ ಕೂಡ ನೀವು ಯೋಚನೆ ಮಾಡಬಹುದು. ಖಂಡಿತವಾಗಿ ಆ ರೀತಿಯಾದಂತಹ ಸಮಸ್ಯೆ ಉಂಟಾಗ್ತದೆ. ಆದ್ರೆ ತಕ್ಷಣ ಯಡಿಯೂರಪ್ಪ ಮತ್ತು ಅವರ ಫ್ಯಾಮಿಲಿಯನ್ನ ಸೈಡ್ ಲೈನ್ ಮಾಡೋದಿಲ್ಲ, ಆದ್ರೆ ಕ್ರಮೇಣವಾಗಿ ಅವ್ರನ್ನ ಸೈಡ್ ಲೈನ್ ಮಾಡುವಂತಹ ಸಾಧ್ಯತೆಗಳಿರ್ತದೆ. ಅದಕ್ಕಾಗಿ ಒಂದು ದೊಡ್ಡ ಪ್ಲಾನ್ ಅನ್ನ ಈಗ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ನಾನು ಆವಾಗ ಹೇಳಿದ್ನಲ್ಲ, ಕೆಲವೊಂದು ಅಚ್ಚರಿಯ ಮುಖಗಳನ್ನ ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿಸುವಂತ ಸಾಧ್ಯತೆ ಇದೆ. ಅದರಲ್ಲಿ ಪ್ರಮುಖವಾಗಿ ಹೋದಲ್ಲಿ ಬಂದಲ್ಲಿ ಪ್ರಖರ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ, ಹಾಗೆಯೇ ಹಿಂದುತ್ವದ ಪರವಾಗಿ ಮಾತಾಡುವಂತಹ ಮೂವರನ್ನ ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜಕೀಯಕ್ಕೆ ತರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆ ಮೂವರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಒಂದ್ ವೇಳೆ ಈ ಮೂವರು ಕರ್ನಾಟಕ ಚುನಾವಣಾ ಕಣಕ್ಕೆ ಎಂಟ್ರಿ ಆದ್ರೆ ಆಗ ಉಂಟಾಗಬಹುದಂತ ಇಂಪ್ಯಾಕ್ಟ್ ಬಗ್ಗೆ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಇತ್ತೀಚೆಗೆ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಅನಂತಕುಮಾರ್ ಹೆಗಡೆ ಅವರು ಕರ್ನಾಟಕ ರಾಜ್ಯ ಪೊಲಿಟಿಕ್ಸ್ ಗೆ ಎಂಟರ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅವ್ರ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಇಲ್ಲಿವರೆಗೆ ಅವರು 6 ಬಾರಿ ಸಂಸದರಾಗಿ ಪಾರ್ಲಿಮೆಂಟ್ ಅನ್ನ ಪ್ರವೇಶ ಮಾಡಿದವರು. ಆದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ 2024ರ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ನಿರಾಕರಿಸಲಾಯಿತು. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಅವರು ಒಂದ್ ಕಡೆ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರಬೇಕಾಗಿದೆ ಅಂತ ಹೇಳಿದ್ರು. ಪ್ರಮುಖವಾಗಿ ಅವರು ಹೇಳಿದ್ದು, ಸಂವಿಧಾನದಲ್ಲಿರುವಂತಹ ಸೆಕ್ಯುಲರ್ ಅಂದ್ರೆ ಜಾತ್ಯತೀತ ಅನ್ನುವ ಒಂದು ಪದ ಏನಿದೆ ಅದನ್ನ ತೆಗಿಬೇಕು ಅಂತ ಹೇಳಿದ್ರು. ನಿಮ್ಗೆ ಗೊತ್ತಿದೆ, ಈ ಜಾತ್ಯತೀತ ಅನ್ನೋ ಪದವನ್ನ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಸಮಯದಲ್ಲಿ ಸೇರಿಸಿರುವಂತದ್ದು. ಹಾಗಾಗಿ ಅದನ್ನ ತೆಗಿಬೇಕು ಅಂತ ಹೇಳಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷದವರು ಮತ್ತು ಉಳಿದವರು ಎಲ್ಲರೂ ಕೂಡ ಯಾವ ರೀತಿ ಪ್ರಚಾರ ಮಾಡಿದ್ರು ಅಂತ ಹೇಳಿದ್ರೆ, ಒಂದ್ ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನೇ ಬದಲಾಯಿಸ್ಬಿಡ್ತಾರೆ, ದಲಿತರು ಮತ್ತು ಹಿಂದುಳಿದವರ ಮತದಾನದ ಹಕ್ಕನ್ನೇ ಕಸ್ಕೊಳ್ತಾರೆ, ಈ ರೀತಿಯಾದಂತಹ ಪ್ರಚಾರವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಬಿಜೆಪಿ ಪಕ್ಷಕ್ಕೆ ಬಹಳಷ್ಟು ನಷ್ಟ ಕೂಡ ಉಂಟಾಯ್ತು. ಹಾಗಾಗಿ ಪುನಃ ಅವರಿಗೆ ಏನಾದ್ರೂ ಟಿಕೆಟ್ ಅನ್ನು ಕೊಟ್ರೆ ನಮಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸಮಸ್ಯೆ ಉಂಟಾಗಬಹುದು. ಅನಂತಕುಮಾರ್ ಹೆಗಡೆ ಅವರು ಹೇಳಿರುವಂತಹ ಮಾತನ್ನೇ ಚುನಾವಣಾ ವಿಷಯವಾಗಿ ಎಲ್ಲಾ ಕಡೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದ್ರು. ಅದೇ ರೀತಿಯಲ್ಲಿ ಆಗಾಗ ವಿವಾದಾತ್ಮಕ ಹೇಳಿಕೆಯನ್ನ ಅನಂತಕುಮಾರ್ ಹೆಗಡೆ ಅವರು ಕೊಡ್ತಾನೆ ಇದ್ರು. ನಿಮ್ಗೆ ಗೊತ್ತಿದೆ, ಶಬರಿಮಲೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬಂದಾಗ ಅನಂತಕುಮಾರ್ ಹೆಗಡೆ ಅವರು ಸುಪ್ರೀಂ ಕೋರ್ಟ್ ನ ಈ ಒಂದು ವರ್ಡಿಕ್ಟ್ ಅನ್ನ ಅತ್ಯಂತ ಕಟುವಾಗಿ ಟೀಕಿಸಿದ್ರು. ಆ ಸಂದರ್ಭದಲ್ಲಿ ಅವರು ಉಪಯೋಗಿಸಿರುವಂತಹ ಒಂದು ಸೆಂಟೆನ್ಸ್ ಏನಿದೆ ಅದು ದೊಡ್ಡ ವಿವಾದದ ಸ್ವರೂಪವನ್ನು ಕೂಡ ಪಡ್ಕೊಂಡಿತ್ತು. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈ ತೀರ್ಪು ಹಾಡು ಹಗಲೇ ಹಿಂದೂಗಳ ಮೇಲೆ ನಡೆದಿರುವಂತಹ ಬಲಾತ್ಕಾರ ಅಂತ ಹೇಳಿದ್ರು. ಆ ಮುಖಾಂತರ ವಿವಾದದ ಕಿಡಿಯನ್ನು ಕೂಡ ಹೊತ್ತಿಸಿದ್ರು. ಅದಾದ್ಮೇಲೆ ಆಗಾಗ ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ, ನನಗೆ ಮುಸಲ್ಮಾನರ ಓಟೇ ಬೇಕಾಗಿಲ್ಲ, ನನಗೆ ಹಿಂದೂಗಳ ಓಟ್ ಬಿದ್ರೆ ಸಾಕಾಗ್ತದೆ, ಮುಸಲ್ಮಾನರ ಮೇಲೆ ನಾನು ಡಿಪೆಂಡ್ ಆಗಿಲ್ಲ ಅಂತ ಹೇಳಿದ್ರು. ಆ ಮುಖಾಂತರ ಒಂದು ಸಮುದಾಯದ ಮತ ಬಿಜೆಪಿಯಿಂದ ದೂರ ಸರಿಲಿಕ್ಕೆ ಕೂಡ ಇವರು ಒಂದು ರೀತಿಯಲ್ಲಿ ಕಾರಣೀಕರ್ತರು ಅಂತ ಹೇಳ್ಬೋದು.
ಇಂತಹ ಅನಂತ್ ಕುಮಾರ್ ಹೆಗಡೆ ಅವರು 2024ರಲ್ಲಿ ಯಾವಾಗ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಯಿತು, ತಕ್ಷಣ ಅವರು ರಾಜಕೀಯದಿಂದ ದೂರ ಸರಿದ್ರು. ತಮ್ಮ ಕದಂಬ ಫೌಂಡೇಶನ್ ಮುಖಾಂತರ ಸಮಾಜ ಸೇವೆಯಲ್ಲಿ ಅವರು ನಿರತರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಹಾಗೇನೆ ಅವರ ವೆಬ್ಸೈಟ್ ಇರಬಹುದು ಅಥವಾ ಅವ್ರ ಫೇಸ್ಬುಕ್ ನಲ್ಲಿ ಇರಬಹುದು, ಎಲ್ಲಿ ಕೂಡ ಅವರು ರಾಜಕೀಯದ ಬಗ್ಗೆ ಮಾತಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಕೇವಲ ತಾವು ಏನ್ ಮಾಡ್ತಾ ಇದ್ದೇವೆ, ತಾವು ಯಾವ ರೀತಿಯಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ, ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಅಂದ್ರೆ ಅವರು ಆಲ್ಮೋಸ್ಟ್ ರಾಜಕೀಯದಿಂದ ಸಂಪೂರ್ಣವಾಗಿ ದೂರ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಈಗ ಬರ್ತಾ ಇರೋದು ಸುದ್ದಿ ಏನು ಅಂತ ಹೇಳಿದ್ರೆ, ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಮುಂದಿನ ಚುನಾವಣೆಯಲ್ಲಿ ವಾಪಸ್ಸು ರಾಜ್ಯ ರಾಜಕಾರಣಕ್ಕೆ ತರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಗೊತ್ತಿದೆ, ಅನಂತ್ ಕುಮಾರ್ ಹೆಗಡೆ ಅವರು ಕೆನಾರ ಕ್ಷೇತ್ರದಿಂದ ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದಂತವ್ರು. ಈಗ ಕೆನಾರ ಕ್ಷೇತ್ರವನ್ನ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೂ ಮೊದಲು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಿರ್ಸಿಯಿಂದ MLA ಆಗಿ ಎಲೆಕ್ಟ್ ಆಗ್ತಾ ಇದ್ರು. ಆದ್ರೆ ಕಳೆದ ಚುನಾವಣೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಿರ್ಸಿಯಲ್ಲಿ ಕಾಂಗ್ರೆಸ್ನ ಎದುರುಗಡೆ ಸೋತಿದ್ರು. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶಿರ್ಸಿ ಕ್ಷೇತ್ರದಿಂದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರನ್ನ ಶಿರ್ಸಿ ಕ್ಷೇತ್ರದಿಂದ ಕಣಕ್ಕಿಳಿಸಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಬಿಜೆಪಿಯ ಹಿಡಿತದಲ್ಲಿದ್ದಂತಹ ಈ ಕ್ಷೇತ್ರವನ್ನ ಮರಳಿ ತಾವು ಪಡಿಬೇಕು ಅಂತ ಹೇಳಿದ್ರೆ ಅಲ್ಲೊಬ್ಬ ಪ್ರಖರ ಹಿಂದುತ್ವವಾದಿ ಬೇಕು. ಹಾಗಾಗಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಶಿರ್ಸಿ ಕ್ಷೇತ್ರದಿಂದ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದು ಹೆಸರು ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಅವರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. 2014 ಮತ್ತು 2019ರಲ್ಲಿ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಕೆಲಸ ಮಾಡಿದ್ರು ಕೊಡಗು ಮತ್ತು ಮೈಸೂರು ಕ್ಷೇತ್ರದಿಂದ. ಈ ಸಂದರ್ಭದಲ್ಲಿ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಬಹಳಷ್ಟು ರೈಲ್ಗಳನ್ನ ಮೈಸೂರಿಗೆ ತಂದಿದ್ರು. ಹಾಗೇನೆ ಬಹಳಷ್ಟು ಡೆವಲಪ್ಮೆಂಟ್ ವರ್ಕ್ ಅನ್ನ ಮೈಸೂರು ಕ್ಷೇತ್ರದಲ್ಲಿ ಮಾಡಿದಂತವರು. ಎಲ್ಲಕ್ಕಿಂತ ಪ್ರಮುಖವಾಗಿ ಎಲ್ಲರ ಕಣ್ಣಿಗೆ ರಾಚುವಂತೆ ಮಾಡಿರುವಂತಹ ಒಂದು ಕೆಲಸ ಏನು ಅಂತ ಹೇಳಿದ್ರೆ ಅವರು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ. ನಿಮ್ಗೆ ಗೊತ್ತಿದೆ, ಈ ಒಂದು ಪ್ರಾಜೆಕ್ಟ್ ಅನ್ನ ದಾಖಲೆಯ ಸಮಯದಲ್ಲಿ ಮುಗಿಸಿದಂತ ಕೀರ್ತಿ ಪ್ರತಾಪ್ ಸಿಂಹ ಅವರಿಗೆ ಸೇರ್ತದೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಪ್ರತಾಪ್ ಸಿಂಹ ಅವರಿಗೆ 2024ರಲ್ಲಿ ಟಿಕೆಟ್ ಅನ್ನ ನಿರಾಕರಿಸಲಾಗ್ತದೆ. ಇದಕ್ಕೆ ಕೊಡ್ತಾ ಇರುವಂತಹ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, 2023ರಲ್ಲಿ ಪಾರ್ಲಿಮೆಂಟ್ ನಲ್ಲಿ ನಡೆದಂತಹ ಒಂದು ಕಹಿ ಘಟನೆ. ನಿಮ್ಗೆ ಗೊತ್ತಿದೆ, ಕೆಲವು ಯುವಕರು ಪ್ರತಾಪ್ ಸಿಂಹ ಅವರ ಆಫೀಸ್ ಇಂದ ಪಾಸ್ ಗಳನ್ನ ಪಡೆದು ಪಾರ್ಲಿಮೆಂಟ್ ಅನ್ನ ಪ್ರವೇಶಿಸಿದ್ರು. ಅದರಲ್ಲೊಬ್ಬ ಪ್ರೇಕ್ಷಕರ ಗ್ಯಾಲರಿಯಿಂದ ಕೆಳಗಡೆ ಜಂಪ್ ಮಾಡಿ ಅಲ್ಲಿ ದಾಂಧಲೆ ನಡೆಸಿರುವಂತಹ ವಿಷಯ ನಿಮ್ಗೆ ಗೊತ್ತಿದೆ. ಇದರಲ್ಲಿ ಪ್ರತಾಪ್ ಸಿಂಹ ಅವರು ನಿರಪರಾಧಿ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಅವರು ಪರಿಚಯ ಇತ್ತು, ಹಾಗಾಗಿ ಆತನಿಗೆ ಪಾಸ್ ಅನ್ನ ಕೊಟ್ಟಿದ್ರು. ಇದಕ್ಕಿಂತ ಮೊದಲು ಕೂಡ ಆತ 2-3 ಬಾರಿ ಪಾರ್ಲಿಮೆಂಟ್ಗೆ ಹೋಗಿದ್ದ ಇವರ ಹತ್ರ ಪಾಸ್ ತಗೊಂಡು. ಹಾಗಾಗಿ ಅವರಿಗೆ ಪಾಸ್ ಅನ್ನ ಕೊಟ್ಟಿದ್ರು. ಇಲ್ಲಿ ಆಗಿರೋದು ಸೆಕ್ಯೂರಿಟಿ ಲ್ಯಾಬ್ಸ್. ಆದ್ರೆ ಈ ಸಂಪೂರ್ಣ ಘಟನೆಯನ್ನ ಪ್ರತಾಪ್ ಸಿಂಹ ಅವರ ತಲೆ ಕಟ್ಟಲಾಯ್ತು. ಹಾಗಾಗಿ ಪ್ರತಾಪ್ ಸಿಂಹ ಅವರಿಗೆ ಇಲ್ಲಿ ಟಿಕೆಟ್ ನಿರಾಕರಿಸಲಾಯ್ತು. ಇದು ನಮ್ಗೆಲ್ಲರಿಗೂ ಕಾಣಿಸ್ತಾ ಇರುವಂತ ಕಾರಣ. ಆದ್ರೆ ಒಳಗಡೆಯಿಂದ ನಡೆದಿರುವಂತಹ ಇನ್ನೊಂದು ಕುತಂತ್ರ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ, ಪ್ರತಾಪ್ ಸಿಂಹ ಅವರಿಗೂ ಮತ್ತೆ ಯಡಿಯೂರಪ್ಪನವರಿಗೂ ಆಗಿ ಬರ್ತಾ ಇರಲಿಲ್ಲ. ಹಾಗೇನೆ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯನವ್ರನ್ನ ಬಹಳಷ್ಟು ಬಾರಿ ಕಟುವಾಗಿ ಟೀಕಿಸಿದ್ರು. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ಅಷ್ಟೇ ಪ್ರತಾಪ್ ಸಿಂಹ ಪುನಃ ಅಲ್ಲಿಂದ MP ಆಗೋದು ಬೇಕಿರಲಿಲ್ಲ. ಹಾಗಾಗಿ ಇಲ್ಲಿ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಇಬ್ರು ಸೇರ್ಕೊಂಡು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದೇ ಇರೋ ರೀತಿಯಲ್ಲಿ ನೋಡ್ಕೊಂಡ್ರು ಅಂತ ಹೇಳ್ತಾರೆ. ಇಲ್ಲಿ ಯಡಿಯೂರಪ್ಪನವರಿಗೆ ಇದ್ದಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಪ್ರತಾಪ್ ಸಿಂಹ ಅವರು ಉತ್ತಮ ಕೆಲಸಗಾರ, ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ತನ್ನ ಮಕ್ಕಳನ್ನ ಮೀರಿ ಈತ ಬೆಳೆಯಬಹುದು. ಆದ್ರಿಂದಾಗಿ ಈತನನ್ನ ಕಟ್ಟಿ ಹಾಕ್ಬೇಕು ಅಂತ ಹೇಳಿದ್ರೆ ಈತನಿಗೆ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ನಿರಾಕರಿಸಬೇಕು, ಆ ಮುಖಾಂತರ ಈತನನ್ನ ಕಟ್ಟಿ ಹಾಕ್ಬೇಕು. ಈ ರೀತಿಯಾಗಿ ಯೋಚನೆ ಮಾಡಿದಂತ ಯಡಿಯೂರಪ್ಪನವರು ಪ್ರತಾಪ್ ಸಿಂಹನಿಗೆ ಟಿಕೆಟ್ ಸಿಗದೇ ರೀತಿಯಲ್ಲಿ ನೋಡ್ಕೊಂಡ್ರು ಅಂತ ಹೇಳ್ಕೊಂಡು ರಾಜಕೀಯ ವಲಯದಲ್ಲಿರುವಂತಹ ಮಾತು. ಇದನ್ನ ನಾವು ಖಂಡಿತವಾಗಿ ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಯಾರನ್ನಾರು ಒಬ್ಬನನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ಪಕ್ಷದವರು ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ. ಇಲ್ಲಿ ಕೂಡ ಅಷ್ಟೇ, ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಇಬ್ಬರೊಟ್ಟಾಗಿ ಸೇರ್ಕೊಂಡು ಪ್ರತಾಪ್ ಸಿಂಹ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಹೊರಟರು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಚುನಾವಣೆ ಮುಗಿದ ನಂತರ ಕೂಡ ಏನೆಲ್ಲ ನಡೀತಾ ಇದೆ ನಿಮ್ಗೆ ಗೊತ್ತಿದೆ. ಈಗಾಗಲೇ ಪ್ರತಾಪ್ ಸಿಂಹ ಅವರು ಯಡಿಯೂರಪ್ಪನವರ ವಿರೋಧಿ ಬಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೇನೆ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಅವರು ಒಂದು ಕ್ಷೇತ್ರವನ್ನು ಕೂಡ ಹುಡುಕಿ ಇಟ್ಕೊಂಡಿದ್ದಾರೆ. ಅದ್ಯಾವುದು ಅಂತ ಹೇಳಿದ್ರೆ ಚಾಮರಾಜ ಕ್ಷೇತ್ರ. ಈ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಈಗಾಗಲೇ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಆದ್ರೆ ಅವರಿಗೆ ಟಿಕೆಟ್ ಸಿಗ್ತದೋ ಇಲ್ಲ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಆದ್ರೆ ಈಗ ಬರ್ತಾ ಇರುವಂತ ಸುದ್ದಿ ಏನಂತ ಹೇಳಿದ್ರೆ, ಹೈಕಮಾಂಡ್ ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿದೆ, ಪ್ರತಾಪ್ ಸಿಂಹ ಅವರಿಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೊಡ್ತಾರೆ ಅನ್ನೋದು. ಆ ಮೂಲಕ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಇವರಿಬ್ಬರು ಹಾಗೂ ರಾಜಕೀಯ ಕ್ಷೇತ್ರದಲ್ಲಿದ್ದವರು, ಹಾಗೇನೆ ಈಗಾಗಲೇ MP ಆಗಿ ಕೆಲಸ ಮಾಡಿದಂತವ್ರು. ಇದ್ರ ಜೊತೆಗೆ ಇನ್ನೊಂದು ಅಚ್ಚರಿಯ ಹೆಸರು ಕೇಳಿ ಬರ್ತಾ ಇರೋದು ಯಾವ್ದು ಅಂತ ಹೇಳಿದ್ರೆ ಚಕ್ರವರ್ತಿ ಸೂಲಿಬೆಲೆ. ಚಕ್ರವರ್ತಿ ಸೂಲಿಬೆಲೆ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈತ ಓರ್ವ ಪ್ರಖರ ಹಿಂದುತ್ವವಾದಿ. ಹಾಗೇನೆ ತನ್ನ ಯುವ ಬ್ರಿಗೇಡ್ ಮುಖಾಂತರ ರಾಜ್ಯದಾದ್ಯಂತ ಎಲ್ಲಾ ಕಡೆ ಪ್ರವಾಸ ಮಾಡ್ತಾ ಇರ್ತಾರೆ. ಯುವಕರನ್ನ ಉದ್ದೇಶಿಸಿ ಇನ್ಸ್ಪೈರಿಂಗ್ ಸ್ಪೀಚ್ ಗಳನ್ನ ಕೊಡ್ತಾ ಇರ್ತಾರೆ. ಹಾಗೇನೆ ಭಾರತೀಯ ಸಂಸ್ಕೃತಿಯನ್ನ ಪ್ರಚಾರ ಮಾಡೋದ್ರಲ್ಲಿ ಕೂಡ ಇವರು ನಿರತರಾಗಿದ್ದಾರೆ. ಇದೆಲ್ಲದ್ರ ಜೊತೆ 2014ರ ಸಂದರ್ಭದಲ್ಲಿ ನಮೋ ಬ್ರಿಗೇಡ್ ಅಂತ ಒಂದು ಸ್ಥಾಪನೆ ಮಾಡಿ
ನರೇಂದ್ರ ಮೋದಿ ಅವರ ಪರವಾಗಿ ಇವರು ಕೆಲಸ ಮಾಡಿದಂತವರು. ತಮ್ಮ ಭಾಷಣದ ಮುಖಾಂತರವೇ ಸಹಸ್ರಾರು ಯುವಕರನ್ನ ಸೆಳೆಯಬಲ್ಲಂತಹ ವ್ಯಕ್ತಿ ಚಕ್ರವರ್ತಿ ಸೂಲಿಬೆಲೆ ಅವರು. ಈಗ ಬರ್ತಾ ಇರುವಂತಹ ಸುದ್ದಿ ಏನಂತ ಹೇಳಿದ್ರೆ, ಚಕ್ರವರ್ತಿ ಸೂಲಿಬೆಲೆ ಅವರಿಗೂ ಕೂಡ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಹಲವಾರು ಬಾರಿ ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನಾನು ಯಾವುದೇ ಕಾರಣಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಎಂಟರ್ ಆಗಲ್ಲ ಅಂತೇಳಿ. ನನ್ನ ಹೋರಾಟ ಇದ್ದಿದ್ದು ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತಕೊಂಡು ಆ ಕೆಲಸ ಆಗಿದೆ. ಹಾಗಾಗಿ ನಂಗೆ ರಾಜಕೀಯದಲ್ಲಿ ಅಂತಹ ಆಸಕ್ತಿ ಇಲ್ಲ ಅಂತಕೊಂಡು ಹೇಳಿದ್ರು. ಆದ್ರೂ ಕೂಡ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೆನರಾ ಕ್ಷೇತ್ರದಿಂದ ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು ಓಡಾಡ್ತಾ ಇತ್ತು. ಅವರ ಹೆಸರನ್ನು ಕೂಡ ಬಿಜೆಪಿ ಹೈಕಮಾಂಡ್ ಕನ್ಸಿಡರ್ ಮಾಡ್ತಾ ಇತ್ತು ಅಂತಕೊಂಡು ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಮಾತನ್ನ ಹೇಳಿದ್ರು, ಒಂದ್ ವೇಳೆ ನನಗೆ ಟಿಕೆಟ್ ಕೊಟ್ರೆ ಖಂಡಿತವಾಗಿ ನಾನು ಸ್ಪರ್ಧೆ ಮಾಡ್ತೇನೆ, ಅದನ್ನ ನಾನು ನಿರಾಕರಿಸೋದಿಲ್ಲ. ಆದ್ರೆ ಟಿಕೆಟ್ ಕೊಡಿ ಅಂತಕೊಂಡು ಅವ್ರಿರೋ ಹಿಂದೆ ಹೋಗುವಂತ ಅಭ್ಯಾಸ ನನಗಿಲ್ಲ. ಒಂದ್ ವೇಳೆ ಟಿಕೆಟ್ ಕೊಟ್ರೆ ಅದನ್ನ ನಾನು ನಿರಾಕರಿಸೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಏನಾದ್ರೂ ಟಿಕೆಟ್ ನ ಆಫರ್ ಮಾಡಿದ್ರೆ ಖಂಡಿತವಾಗಿ ಅವರು ಸ್ಪರ್ಧೆ ಮಾಡ್ತಾರೆ ಅಂತಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮೂವರಲ್ಲಿ ಇಬ್ಬರ ಹೆಸರ ಬಗ್ಗೆ ಅಂತಹ ಆಶ್ಚರ್ಯ ನಿಮ್ಗೆ ಆಗದೆ ಇರಬಹುದು, ಆದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರ ಬಗ್ಗೆ ಖಂಡಿತವಾಗಿ ನಿಮ್ಗೆ ಆಶ್ಚರ್ಯ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರು ಕೂಡ ಊಹಿಸದೇ ಇರುವಂತಹ ಹೆಸರು ಚಕ್ರವರ್ತಿ ಸೂಲಿಬೆಲೆ ಅವರದ್ದು. ಇಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಮಾಡಬಹುದು, ಈ ಮೂವರನ್ನ ಯಾಕೆ ರಾಜ್ಯ ರಾಜಕೀಯಕ್ಕೆ ತರ್ತಾ ಇದ್ದಾರೆ ಅಂತಕೊಂಡು. ಇಲ್ಲಿ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ ಯುವ ಸಮೂಹವನ್ನ ತಮ್ಮತ್ತ ಸೆಳಿಬೇಕು, ಹಾಗೇನೆ ಹಿಂದೂಗಳ ಮತವನ್ನ ತಮ್ಮತ್ತ ಸೆಳಿಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪ್ರಖರ ಹಿಂದುತ್ವವಾದಿಗಳು ತಮ್ಗೆ ಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿ ಕ್ರಮೇಣ ಯಡಿಯೂರಪ್ಪನವರ ಹಿಡಿತದಿಂದ ಪಾರ್ಟಿಯನ್ನು ಹೊರತರಬೇಕು. ಅದಕ್ಕಾಗಿ ಒಂದು ಹೊಸ ರೀತಿಯಾದಂತಹ ತಂತ್ರಕ್ಕೆ ಬಿಜೆಪಿ ಹೈಕಮಾಂಡ್ ಕೈ ಹಾಕ್ತಾ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಇದು ಕೇವಲ ಬಿಜೆಪಿ ಹೈಕಮಾಂಡ್ ನ ನಿರ್ಧಾರ ಅಲ್ಲ, ಇದರ ಹಿಂದೆ RSS ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, RSS ನವ್ರು ಹೇಳಿದ್ದನ್ನೇ ಬಿಜೆಪಿ ಅವ್ರು ಮಾಡುವಂತಹದ್ದು. ಹಾಗಾಗಿ ಇಲ್ಲಿ RSS ಈಗಾಗಲೇ ನಿರ್ದೇಶನ ಕೊಟ್ಟಿದೆ, ಇವರು ಮೂವರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೊಡ್ಲೇಬೇಕು. ಆ ಮುಖಾಂತರ ಕರ್ನಾಟಕದಲ್ಲಿ ಒಂದು ಹೊಸ ಅಲೆಯನ್ನ ಸೃಷ್ಟಿ ಮಾಡಬೇಕು. ಈ ರೀತಿಯಾಗಿ RSS ಯೋಚನೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಭಾಗಶಃ ಬಿಜೆಪಿ ಹೈಕಮಾಂಡ್ ಒಪ್ಪಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಈ ಮೂವರನ್ನ ರಾಜ್ಯ ರಾಜಕೀಯಕ್ಕೆ ತಂದ್ರೆ ಇದರಿಂದಾಗಿ ಬಿಜೆಪಿಗೆ ಏನೆಲ್ಲ ಬೆನಿಫಿಟ್ಸ್ ಆಗ್ಬಹುದು ಅಂತ ಹೇಳಿ ನೋಡೋದಾದ್ರೆ, ಸ್ವಲ್ಪ ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡಿದ್ರೆ ಖಂಡಿತವಾಗಿ ಒಂದಿಷ್ಟು ಯುವ ಮತದಾರರನ್ನ ತಮ್ಮತ್ತ ಸೆಳೆಯುವಂತಹ ಕೆಪಾಸಿಟಿ ಇವ್ರ ಮೂವರಿಗೂ ಇದೆ. ಅದರಲ್ಲಿ ಪ್ರಮುಖವಾಗಿ ಫಸ್ಟ್ ವೋಟರ್ಸ್ ಯಾರಿರ್ತಾರೆ ಅವರು ಇವರಿಂದಾಗಿ ಪ್ರಭಾವಿತರಾಗುವಂತ ಸಾಧ್ಯತೆ ಇದೆ. ಹಾಗೇನೆ ಯುವ ಸಮೂಹ ಕೂಡ ಇವರತ್ತ ಸೆಳೆಯಲ್ಪಡುವಂತ ಸಾಧ್ಯತೆ ಇದೆ. ಅದ್ರ ಜೊತೆ ಸಾಫ್ಟ್ ಹಿಂದುತ್ವವನ್ನು ಫಾಲೋ ಮಾಡುವಂತಹ ಸೆಕ್ಯುಲರ್ ಹಿಂದೂಗಳು ಯಾರಿದ್ದಾರೆ ಅವರು ಕೂಡ ಇವರಿಂದಾಗಿ ಬಿಜೆಪಿ ಹತ್ತು ವಾಲುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಅನಂತಕುಮಾರ್ ಹೆಗಡೆ ಅವರಿಂದಾಗಿ ಕೋಸ್ಟಲ್ ಬೆಲ್ಟ್ ಅಂದ್ರೆ ಕರಾವಳಿ ಪ್ರದೇಶ ಏನಿದೆ ಅಲ್ಲಿ ಬಿಜೆಪಿಯ ಪ್ರಭುತ್ವ ಇನ್ನು ಜಾಸ್ತಿ ಆಗ್ತಾ ಹೋಗಬಹುದು. ಹಾಗೇನೆ ಬಿಜೆಪಿ ಕಳ್ಕೊಂಡಿರುವಂತಹ ಕೆಲವೊಂದು ಉತ್ತರ ಕನ್ನಡದ ಪ್ರದೇಶಗಳು ಕೂಡ ಬಿಜೆಪಿಗೆ ವಾಪಸ್ ಬರುವಂತ ಸಾಧ್ಯತೆ ಇರ್ತದೆ. ಹಾಗೇನೆ ಮೈಸೂರು, ಕೊಡಗು ಮತ್ತು ಹಾಸನ ಭಾಗದಲ್ಲಿ ಉತ್ತಮವಾದಂತಹ ಹಿಡಿತವನ್ನು ಹೊಂದಿರುವ ಪ್ರತಾಪ್ ಸಿಂಹ ಅವರಿಂದಾಗಿ ಈ ಭಾಗದಲ್ಲಿ ಬಿಜೆಪಿಗೆ ಓಟಿನ ಪರ್ಸೆಂಟೇಜ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗೇನೆ ಚಕ್ರವರ್ತಿ ಸೂಲಿಬೆಲೆ ಅವರಿಂದಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದಿಷ್ಟು ಮತಗಳು ಬರುವಂತ ಸಾಧ್ಯತೆಗಳಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ರಾಜ್ಯದಾದ್ಯಂತ ಒಂದು ಅಭಿಮಾನಿ ಬಳಗವೇ ಇದೆ. ಈ ಅಭಿಮಾನಿ ಬಳಗವು ಖಂಡಿತವಾಗಿ ಚಕ್ರವರ್ತಿ ಸೂಲಿಬೆಲೆ ಅವರ ಪರವಾಗಿ ಕೆಲಸ ಮಾಡ್ತದೆ. ಹಾಗೆಯೇ ಚುನಾವಣೆ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರ ಈ ಯುವ ಬ್ರಿಗೇಡ್ ಏನಿದೆ ಇದು ಜನರನ್ನ ಸಂಘಟಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಇದರಿಂದಾಗಿ ಬಿಜೆಪಿಗೆ ಕನಿಷ್ಠ 15ರಿಂದ 25 ಸ್ಥಾನಗಳು ಹೆಚ್ಚು ಸಿಗುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಅಟ್ಲೀಸ್ಟ್ ಒಂದು 7-8% ವೋಟ್ ಅನ್ನ ಸೆಳೆಯುವಂತಹ ತಾಕತ್ತು ಈ ಮೂವರಿಗಿದೆ ಅಂತ ನಾವು ತಿಳ್ಕೋಬಹುದು. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಅದು ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಿಜೆಪಿಗೆ ಇದರಿಂದಾಗಿ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಸ್ವಲ್ಪ ಮೈನಸ್ ಕೂಡ ಆಗ್ಬಹುದು. ಅದೇನು ಅಂತ ಹೇಳಿದ್ರೆ ಅದು ಬಿಜೆಪಿ ಪಕ್ಷದ ಒಳಗಡೆ ಇರುವಂತಹ ಸಮಸ್ಯೆ. ಇಲ್ಲಿ ಯಡಿಯೂರಪ್ಪನವರ ತರ ಇನ್ನು ಕೆಲವರು ಹಿರಿ ತಲೆಗಳೆಲ್ಲ ಇದೆ, ಅವರಿಗೆ ಇವರಿಂದಾಗಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂತ ಸಾಧ್ಯತೆ ಇದೆ. ಆದ್ರಿಂದಾಗಿ ಇಂಟರ್ನಲ್ ಸಮಸ್ಯೆಗಳನ್ನು ಕೂಡ RSS ಮತ್ತು ಬಿಜೆಪಿ ಹೈಕಮಾಂಡ್ ನಿಭಾಯಿಸಬೇಕಾಗಿ ಬರ್ತದೆ. ಇದೆಲ್ಲದ್ರ ಜೊತೆಗೆ ಕರ್ನಾಟಕದಲ್ಲಿ ಈಗ ನಡೀತಾ ಇರುವಂತಹ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಿದೆ ಅದಕ್ಕೆ ಇತಿಶ್ರೀ ಹಾಡ್ಲಿಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಟ್ರೈ ಮಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ ಇಲ್ಲಿ ಯಾವ ರೀತಿಯಾದಂತಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದು. ಇದ್ರ ಬಗ್ಗೆನೇ ಬಹಳಷ್ಟು ಬಾರಿ ಯತ್ನಾಳ್ ಅವರು ಮಾತಾಡಿದ್ದಾರೆ, ಹಾಗೇನೆ ಹಲವಾರು ಲೀಡರ್ಗಳು ಕೂಡ ಮಾತಾಡಿದ್ದಾರೆ. ಕೆಲವರು ಅಫಿಷಿಯಲ್ ಆಗಿ ಮಾತಾಡ್ತಾ ಇದ್ದಾರೆ, ಇನ್ನು ಕೆಲವರು ಅನ್ಅಫಿಷಿಯಲ್ ಆಗಿ ಮಾತಾಡ್ತಾ ಇದ್ದಾರೆ. ಈ ರೀತಿಯಾದಂತ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಂದಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ತಡೆಯುವರಿಲ್ಲ ಅನ್ನೋ ಪರಿಸ್ಥಿತಿಗೆ ತಲುಪಿಬಿಟ್ಟಿದೆ. ಈ ಸರ್ಕಾರ ಎಷ್ಟೇ ಭ್ರಷ್ಟಾಚಾರದ ಕೇಸ್ಗಳನ್ನ ಫೇಸ್ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಉಂಟಾಗ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿರುವಂತಹ ಆಪೋಸಿಟ್ ಪಾರ್ಟಿ ಬಿಜೆಪಿ. ಇವರು 4 ದಿನ ಮಾತಾಡ್ತಾರೆ, 5ನೇ ದಿನ ಸೈಲೆಂಟ್ ಆಗಿ ಬಿಡ್ತಾರೆ. ಅದಕ್ಕೆ ಹೇಳೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ತುಂಬಾ ಜೋರಾಗಿ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತೇಳಿ.
ಇದೆಲ್ಲದರ ಜೊತೆಗೆ ಅಲ್ಪ ಸ್ವಲ್ಪ ಮುಸಲ್ಮಾನ್ ಮತಗಳು ಕೂಡ ಬಿಜೆಪಿಯಿಂದ ದೂರ ಸರಿಯುವಂತ ಸಾಧ್ಯತೆ ಇದೆ. ಎಲ್ಲೋ ಸ್ವಲ್ಪ ಬರ್ತಾ ಇದೆ ಅನ್ಸ್ತದೆ, ಅದು ಕೂಡ ಬಿಜೆಪಿಯವರು ಕಳ್ಕೋಬಹುದು. ಆದ್ರೆ ಅದರ 3 ಪಟ್ಟಷ್ಟು ಹಿಂದೂ ಮತಗಳು ಬಿಜೆಪಿ ಕಡೆ ಬರುವಂತ ಸಾಧ್ಯತೆಗಳಿರ್ತದೆ. ಅದರಿಂದಾಗಿ ಬಿಜೆಪಿಗೆ ಇದರಿಂದ ನಷ್ಟ ಅಂತೂ ಖಂಡಿತ ಆಗಲ್ಲ. ಏನಿದ್ರು ಕೂಡ ಇವರಿಗೆ ಬೆನಿಫಿಟ್ಸ್ ಆಗ್ತಾ ಹೋಗ್ತದೆ. ಇಲ್ಲಿ RSS ಈ ಮೂವರನ್ನ ಕರ್ನಾಟಕ ರಾಜ್ಯ ಪೊಲಿಟಿಕ್ಸ್ ಯಾಕೆ ತಗೊಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇವರು ಮೂಲತಃ RSS ನ ಸಿದ್ಧಾಂತ ಏನಿದೆ ಅದನ್ನ ಚಾಚು ತಪ್ಪದೆ ಫಾಲೋ ಮಾಡುವಂತವ್ರು. ಹಾಗಾಗಿ ಇಲ್ಲಿ RSS ಗೆ ಪ್ರಕಾರ ಹಿಂದುತ್ವವಾದಿಗಳು ಬೇಕು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪಾರ್ಟಿಯನ್ನ ಬೆಳೆಸಬೇಕು ಅಂತ ಹೇಳಿದ್ರೆ ಇವರ ಅವಶ್ಯಕತೆ ಬೇಕಾಗ್ತದೆ. ಆದ್ರಿಂದ RSS ಬಿಜೆಪಿ ಹೈಕಮಾಂಡ್ಗೆ ಈ ರೀತಿಯಾಗಿ ನಿರ್ದೇಶನವನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಬಿಜೆಪಿ ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ 2028 ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಬದಲಾವಣೆಗಳಂತೂ ಆಗೇ ಆಗ್ತದೆ ಅನಿಸ್ತದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಮೂವರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ಒಂದ್ ವೇಳೆ ಈ ಮೂವರು ರಾಜ್ಯ ರಾಜಕೀಯಕ್ಕೆ ಎಂಟರ್ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಪರಿಣಾಮ ಕರ್ನಾಟಕದಲ್ಲಿ ಉಂಟಾಗಬಹುದು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.